ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಟಿಕ್ಟಾಕ್ ಅಪ್ಲಿಕೇಶನ್ ಹೆಸರು ಚೇಂಜ್ ಆಗಿದೆ, ಆಲ್ರೆಡಿ ಪ್ಲೇಸ್ಟೋರ್ಗೆ ಬಂದಿದೆ ಅಂತ ಒಂದು ನ್ಯೂಸ್ ಓಡಾಡ್ತಾ ಇದೆ. ಅದರ ಜೊತೆಗೆ ಟಿಕ್ಟಾಕ್ನ ಆಲ್ರೆಡಿ ಜಿಯೋದವರು ಪರ್ಚೇಸ್ ಮಾಡ್ಕೊಂಡ್ರು ಅಂತಲೂ ಕೂಡ ಒಂದು ನ್ಯೂಸ್ ಬರ್ತದೆ. ನಿಜನಾ ಸುಳ್ಳ ಅಂತ ಕನ್ಫರ್ಮ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ಗಿಂತ ಜಾಸ್ತಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮಾಡ್ತೀರಲ್ವಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ಟಾಕ್ ಅಪ್ಲಿಕೇಶನ್ ಮೊದಲನೇದಾಗಿ ಫುಲ್ಲು ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ಬಿಡ್ತೀನಿ. ಟಿಕ್ಟಾಕ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ ತಕ್ಷಣ US ಅಲ್ಲೂ ಕೂಡ ಬ್ಯಾನ್ ಆಗಬೇಕು ಅಂತ ಒಂದು ವಿಷಯ ಬಂತು. ಸೊ ಆ ಒಂದು ಸಮಯದಲ್ಲಿ ಟ್ರಂಪ್ ಅವರು ನಾವು US ಅಲ್ಲೇ ಇದನ್ನು ಮೈಕ್ರೋಸಾಫ್ಟ್ ಅವ್ರು ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಸೊ ಅವ್ರಿಗೆ ನಾವು ಅವ್ರೇನಾದ್ರು ಪರ್ಚೇಸ್ ಮಾಡ್ಕೊಂಡ್ರೆ ಕೊಡ್ತೀವಿ, ನಾವು ಬ್ಯಾನ್ ಮಾಡಲ್ಲ ಅಂತ ಹೇಳಿದ್ರು. ಅದ್ರ ಮಧ್ಯೆ ಟ್ವಿಟ್ಟರ್ ಅವರು ಎಂಟ್ರಿ ಆದರು. ನಾವು ಕೂಡ ತಗೊಳ್ತೀವಿ US ಅಲ್ಲಿ, ಜೊತೆಗೆ ಕೆಲವೊಂದಷ್ಟು ಕಂಟ್ರಿಗಳಿಗೆ ನಾವು ಕೂಡ ಸಪ್ಲೈ ಮಾಡ್ತೀವಿ ಟಿಕ್ಟಾಕ್ನ, ಏನು ತೊಂದರೆ ಇಲ್ಲ, ಪರ್ಚೇಸ್ ಮಾಡ್ತೀವಿ ಅಂತ ಟಿಕ್ಟಾಕ್ನ ತಗೊಳ್ಳೋದಕ್ಕೆ ಟ್ವಿಟ್ಟರು ಮತ್ತು ಮೈಕ್ರೋಸಾಫ್ಟ್ ಇಬ್ಬರು ಬಂದರು. ಸೊ ಇದಿನ್ನೂ ಪ್ರೊಸೆಸಲ್ಲಿ ನಡೀತಾ ಇದೆ. ಸೆಪ್ಟೆಂಬರ್ 15ನೇ ತಾರೀಕು ತನಕ ಟೈಮ್ ಇದೆ. ಅವರು ಏನೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ US ಕತೆ ಇದು. ಇನ್ನು ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಈಗ ಇಂಡಿಯಾದಲ್ಲಿ ಈ ಒಂದು ಅಪ್ಲಿಕೇಶನ್ ಬರುತ್ತಾ ವಾಪಸ್ ಇಲ್ವಾ ಅನ್ನೋದೇ ತುಂಬ ಜನಕ್ಕೆ ಡೌಟ್ ಆಗಿದೆ. ಒಂದು ಇವಾಗ ಬರ್ತಾ ಇರುವಂಥ ನ್ಯೂಸ್ನ ನೀವು ನೋಡೋದಾದರೆ ಜಿಯೋದವರು ಟಿಕ್ಟಾಕ್ನ ತಗೊಳ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಓಕೆ, ಆ ಬ್ಯಾನ್ ಆದ ತಕ್ಷಣವೇ ಜುಲೈಯಲ್ಲೇ ಇವರು ಆಲ್ರೆಡಿ ತುಂಬ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ ಆಲ್ರೆಡಿ. ಇವಾಗ ಒಂದು ನ್ಯೂಸ್ ಏನಪ್ಪ ಬರ್ತಾಯಿದೆ ಅಂತಂದರೆ, ತುಂಬ ಜನ ಜಿಯೋದವ್ರು ಆಲ್ರೆಡಿ ಟಿಕ್ಟಾಕ್ನ ತಗೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತದೆ. ಅದು ಸುಳ್ಳು. ಓಕೆ, ಇನ್ನೂ ತಗೊಂಡಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಜಸ್ಟ್ ಅದರ ಅಮೌಂಟು ರಿವೀಲ್ ಆಗಿದೆ, $5 ಬಿಲಿಯನ್ ಅಂತ ರಿವೀಲ್ ಆಗಿದೆ. ಸೊ ಅಂದಾಜು $5 ಬಿಲಿಯನ್ ಅಂತ ರಿವೀಲ್ ಆಗಿದೆ. ಬಟ್ ಜಿಯೋದವ್ರು ಇನ್ನೂ ಟಿಕ್ಟಾಕ್ನ ಪರ್ಚೇಸ್ ಮಾಡ್ಕೊಂಡಿಲ್ಲ. ಓಕೆ, ಇದು ಕನ್ಫರ್ಮ್ ನ್ಯೂಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂತಾರೆ ತುಂಬ ಜನ ಆಲ್ರೆಡಿ ಹೇಳಿದ್ದಾರೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂತ, ಅದೆಲ್ಲ ಸುಳ್ಳು. ಓಕೆ, ಇನ್ನೊಂದೇನಪ್ಪ ಅಂತಂದರೆ ನ್ಯೂಸು, ಟಿಕ್ಟಾಕ್ ಹೆಸರು ಚೇಂಜ್ ಆಗಿದೆ ಅಂತ ಒಂದು ನ್ಯೂಸ್ಗಳು ಬರ್ತಾ ಇದೆ. ಟಿಕ್ಟಾಕ್ ಹೆಸರು ಚೇಂಜ್ ಆಗಿಲ್ಲ. ಕೆಲವೊಂದಷ್ಟು ಫೇಕ್ ಅಪ್ಲಿಕೇಶನ್ಗಳನ್ನ ರೆಡಿ ಮಾಡಿದ್ದಾರೆ, ಜಿಯೋ ಟಾಕ್ ಅಂತ ಹೇಳ್ಬಿಟ್ಟು. ಓಕೆ, ಜಿಯೋದವರು ಈಗ ತಗೊಳ್ತಾ ಇದ್ದಾರಲ್ವಾ, ಸೊ ಅದಕ್ಕೋಸ್ಕರ ಜಿಯೋ ಹಾಕ್ಬಿಟ್ಟು ಪಕ್ಕದಲ್ಲಿ ಟಾಕ್ ಅಂತ ನೋಡಿ ಹೆಂಗೀಗೆಲ್ಲ ತಲೆ ಓಡಿಸ್ತಾರೆ ಅಂತ. ಇನ್ನೂ ಅಪ್ಲಿಕೇಶನ್ನೇ ಬಂದಿಲ್ಲ, ಸುಮ್ಮನೆ ಜಿಯೋದವ್ರು ತಗೊಂಡಿದ್ದಾರೆ ಅನ್ನೋ ಥರ ತೋರಿಸೋದಕ್ಕೆ ಜಿಯೋ ಟಾಕ್ ಅಂತ ಅಪ್ಲಿಕೇಶನ್ ಬಂದಿದೆ, ಪ್ಲೇಸ್ಟೋರಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಥರ ಎಲ್ಲ ವಿಷಯಗಳು. ಸೊ ಆದ್ದರಿಂದ ಇದನ್ನು ಕೂಡ ನಂಬೋದಕ್ಕೆ ಹೋಗ್ಬಿಡಿ. ಇನ್ನೂ ಯಾವೊಂದು ಅಪ್ಲಿಕೇಶನ್ನು ಕೂಡ ಬಂದಿಲ್ಲ, ಜಿಯೋದವ್ರು ಇನ್ನೂ ಅದನ್ನು ಪರ್ಚೇಸ್ ಮಾಡ್ಕೊಂಡಿಲ್ಲ. ಇನ್ನು ಇಂಡಿಯಾದಲ್ಲಿ ಜಿಯೋದವರು ಮನ್ಸು ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ನ ತಗೊಳ್ಳೇಬೇಕು ಅಂತ. ಯಾಕೆಂತಂದರೆ ಇಂಡಿಯಾದಲ್ಲಿ ತುಂಬ ಜನ ಯೂಸರ್ಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ರು, ಮಿಲಿಯನ್ಸ್ ಗಟ್ಟಲೆ. ಸೊ ಅದರಿಂದ ಇದಕ್ಕೆ ಕೈ ಹಾಕಿದ್ದಾರೆ. ಅಫ್ಕೋರ್ಸ್ ಅವ್ರ ಹತ್ರ ಏನು ದುಡ್ಡು ಕಮ್ಮಿ ಇಲ್ಲ ಬಿಡಿ, ಟ್ರೈ ಮಾಡ್ಬೋದು. ಯಾಕೆ ಅಂತಂದರೆ ಯಾವುದೂ ಬಂದಿಲ್ಲ ಇಂಡಿಯಾದ ಮುಖಾಂತರ ತಗೊಳ್ಳೋದಕ್ಕೆ, ಇನ್ಯಾವುದು ಬೇರೆ ಕಂಪ್ನಿಯವ್ರು ಯಾವುದೂ ಬಂದಿಲ್ಲ, ಜಸ್ಟ್ ಜಿಯೋದವರೇ ಬಂದಿರೋದು. ಸೊ ಅದರಿಂದ ನನ್ನ ಪರ್ಸ್ನಲ್ ಭರವಸೆ ನಾನು ಹೇಳೋದಾದರೆ ಖಂಡಿತವಾಗ್ಲೂ ತಗೊಳ್ತಾರೆ ಅಂತ ನನ್ನ ನಂಬಿಕೆ. ಸೊ ನಿಮ್ಮ ಅನಿಸಿಕೆಯನ್ನು ಜಿಯೋದವ್ರು ತಗೊಳ್ತಾರಾ ತಗೊಳ್ಳಲ್ವಾ ಅಂತ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಇದರ ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ದಯವಿಟ್ಟು ಇವಾಗಲೇ ಫಾಲೋ ಮಾಡಿ. ಇನ್ನೇನು 4,000 ಫಾಲೋವರ್ಸ್ ಆಗ್ತಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ID ಇಲ್ಲಿ ಹಾಕ್ತಾಯಿದ್ದೀನಿ, ಲಕ್ಕೇಶ್ ಅಂತ. ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಬೋದು. ಅಥವಾ ಲಕ್ಕೇಶ್ ಅಂತ ನೀವು ಸರ್ಚ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ದಯವಿಟ್ಟು ಫಾಲೋ ಮಾಡಿ. ಅಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಜಾಯ್ನ್ ಆಗಿ. ಅಪ್ಡೇಟ್ಸ್ಗಳೆಲ್ಲ ಆರ್ಟಿಕಲ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಂಥವ್ರು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆದಷ್ಟು ನಾನು ಇವಾಗ ನೋಡ್ತೀನಿ ಯಾರೆಲ್ಲ ಫಾಲೋ ಮಾಡ್ತೀರಾ ಅಂತ. ಓಕೆ, ನಾನು ನಿಮ್ಮನ್ನು ಫಾಲೋ ಬ್ಯಾಕ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಜಿಯೋದವ್ರು ಇನ್ನೂ ತಗೊಂಡಿಲ್ಲ, ಅದರ ಜೊತೆಗೆ ಜಿಯೋ ಟಾಕ್ ಅಂತ ಬಂದಿರುವಂಥ ಅಪ್ಲಿಕೇಶನ್ ಸುಳ್ಳು. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.